ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಆಟ ಶುರುವಾಗಿದೆ. ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಸಂಚಲನ ಮೂಡಿಸಿದೆ. ವರಿಷ್ಠರ ನಿರ್ಧಾರವೇ ಅಂತಿಮ ಎಂದ ಕೆಎಚ್ ಮುನಿಯಪ್ಪ. ಸಿಎಂ ಯಾರನ್ನ ಮಾಡಬೇಕು ಅನ್ನೋ ವಿಚಾರ ಮಾತಾಡಲ್ಲ. ಸಿಎಂ ಇರುವವರೆಗೂ ಸಿಎಂ ವಿಚಾರ ಮಾತಾಡೋದು ಅಪ್ರಸ್ತುತ. ಸಮಯಕ್ಕೆ ತಕ್ಕಂತೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ಕಾಂಗ್ರೆಸ್ ರಾಜಕಾರಣದಲ್ಲಿ ಬಿಗ್ ಅಪ್ಡೇಟ್, ಪೊಲಿಟಿಕಲ್ ಡೆವಲಪ್ಮೆಂಟ್. ಸಿಎಂ ಯಾರನ್ನ ಮಾಡಬೇಕು ಅನ್ನೋ ವಿಚಾರವನ್ನ ನಾನು ಮಾತಾಡೋದೇ ಇಲ್ಲ ಅಂದ ಕೆಎಚ್ ಮುನಿಯಪ್ಪ. ಸಿಎಂ ಇರುವವರೆಗೂ ಸಿಎಂ ವಿಚಾರ ಮಾತಾಡೋದು ಅಪ್ರಸ್ತುತ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತ. ಅಲ್ಲಿಯವರೆಗೂ ನಾವಾಗಲಿ ಶಾಸಕರಾಗಿ ಆಗ್ಲಿ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಬದಲಾವಣೆ ವಿಚಾರ ನಮ್ಮ ಕೆಲಸ ಅಲ್ಲ ಅಂದ್ರು ಮುನಿಯಪ್ಪ. ನೋಡಿ, ಈಗ ಇದು ಅಪ್ರಸ್ತುತ ನೀವು ಕೇಳೋದು. ಅಂಥದ್ದು ಇಂಥವು ಕೇಳ್ತೀರಿ ಅಂತ ಹೇಳಿ ನಾನು ಅದಕ್ಕೆ ಸರ್ಕಾರಿ ಹಿರಿಯ ಸಚಿವರು ಸರ್, ನೀವು ಹಿರಿಯ ಸಚಿವರು ಮುಖ್ಯಮಂತ್ರಿ ಹೆಸರು ನಿಮ್ಮ ಹೆಸರು ನಮಗೆ ಒಂದು ಹೈಕಮಾಂಡ್ ಇದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಮುಂದೆ ಯಾರನ್ನ ಮಾಡ್ಬೇಕು ಅನ್ನೋ ವಿಷಯ ಈಗ ನಾವು ಮಾತಾಡಂಗಿಲ್ಲ. ಆ ಎಲ್ಲಾ ವಿಷಯಗಳು ಕೂಡ ಹೈಕಮಾಂಡ್ ಸಮಯಕ್ಕೆ ತೀರ್ಮಾನ ಮಾಡ್ತಾರೆ. ನಾವು ಅಲ್ಲಿವರೆಗೂ ಯಾರು ನಾವು ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಪತ್ರಿಕೆಗೆ ಹೋಗುವಂಥದ್ದು ಕೆಲಸ ಇಲ್ಲ. ನಮ್ಗೆಲ್ಲ ಕೆಲಸ ಕೊಟ್ಟಿದೆ ಸರ್ಕಾರ, ನಾವೆಲ್ಲ ಕೆಲಸ ಮಾಡೋಣ. ಆ ಕೆಲಸ ನಮ್ಮ ಜವಾಬ್ದಾರಿ ಅಲ್ಲ. ಅದನ್ನ ಮಾಡ್ಬೇಕಾದ್ರೆ ಹೈಕಮಾಂಡ್ ಇದೆ, SSC ಅಧ್ಯಕ್ಷ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಮೇಡಮ್ ಸೋನಿಯಾ ಗಾಂಧಿ ಇದ್ದಾರೆ. ಆ ಸಂದರ್ಭಗಳು ಬಂದಾಗ ಅವರ ತೀರ್ಮಾನ ತಗೊಳ್ತಾರೆ. ಅವ್ರೇನ್ ನಿರ್ಣಯ ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಮಾಡಿದಾಗ ಏನ್ ತೀರ್ಮಾನ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಎಲ್ಲ ಊಹಾಪೋಹ. ಅವರು ಅದನ್ನ ತೀರ್ಮಾನ ಮಾಡಲಿ. ಅಲ್ಲಿವರೆಗೂ ಮುಖ್ಯಮಂತ್ರಿ ಇದ್ದಾರೆ, ಸರ್ಕಾರ ಇದೆ, ಕೆಲಸ ಮಾಡೋಣ. ಜನರು ನಮ್ಗೆ ಆಶೀರ್ವಾದ ಮಾಡಿ 138-40 ಹೋಗಿದೆ. ನಾವು ಒಳ್ಳೆ ಕೆಲಸ ಮಾಡೋಣ. ಇದರದ್ದು ಗೊಂದಲ ಮಾಡ್ಕೊಂಡು ಕುಂತ್ಕೊಳ್ಳೋದ್ರಿಂದ ಜನಕ್ಕೂ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅದಕ್ಕೆ ಅವಕಾಶ ಕೊಡೋದು ಬೇಡ, ಎಲ್ಲ ಒಟ್ಟಿಗೆ ನೋಡಿ. ಈಗ ಇದು ಅಪ್ರಸ್ತುತ ನೀವು ಕೇಳೋದು. ಅಂಥದ್ದು ಇಂಥವು ಕೇಳ್ತೀರಿ. ಕೆಎಚ್ ಮುನಿಯಪ್ಪ ಹಿರಿಯ ಸಚಿವರು, ಕಾಂಗ್ರೆಸ್ನ ಹಿರಿಯ ಶಾಸಕರಲ್ಲಿ ಒಬ್ರು. ನೋಡ್ರಿ, ನೀವು ಅಂಥವಿಂಥವು ಕೇಳ್ತೀವಿ ಅಂತಾನೆ ನಾವು ನಿಮ್ ಮುಂದೆ ಬಂದು ಮಾತಾಡಲ್ಲ ಅಂತ ಫಸ್ಟೇ ಹೇಳ್ಬಿಟ್ರು. ಯಾಕೆಂದ್ರೆ ಇತ್ತೀಚೆಗೆ ಸಿಎಂ ಬಣದ ಶಾಸಕರ ಹೇಳಿಕೆಗಳು, ಅದಕ್ಕೆ ಪ್ರತಿಯಾಗಿ DCM ಬಣದ ಶಾಸಕರ ಹೇಳಿಕೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಉಸ್ತುವಾರಿ ಇರುವಂತಹ ಸುರ್ಜೇವಾಲಾ ಅವರ ಖಡಕ್ ಸಂದೇಶಗಳು, ಇದೆಲ್ಲದರ ನಡುವೆ DK ಶಿವಕುಮಾರ್ ಯಾರು ಮಾತಾಡಬೇಡ್ರಿ ಅಂತ ಹೇಳಿರುವಂಥದ್ದು, KPCC ಅಧ್ಯಕ್ಷರಾಗಿ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ತದನಂತರದಲ್ಲಿ ಸಿದ್ದರಾಮಯ್ಯ ಏಕಾಏಕಿ ನಿನ್ನೆ ದೆಹಲಿಯಲ್ಲಿ ತಮಗೆ ತಾವೇ 5 ವರ್ಷದ CM ಅಂತ ಘಂಟಾಘೋಷವಾಗಿ ಬಹಳ ಆತ್ಮವಿಶ್ವಾಸದಿಂದ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಅದಕ್ಕೆ ಪ್ರತಿಯಾಗಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಡೆವಲಪ್ಮೆಂಟ್ಗಳು, ಇದ್ಯಾವುದರ ಬಗ್ಗೆ ಕೂಡ ಒಂದು ಶಬ್ದವನ್ನು ಮಾತನಾಡದ ಕೆಎಚ್ ಮುನಿಯಪ್ಪ. ನಮಗ್ಯಾಕ್ರಿ CM ಕುರ್ಚಿಗೆ ಸದ್ಯಕ್ಕೆ ಖಾಲಿ ಇಲ್ಲ, ಅದ್ರ ಮೇಲೆ ಸಿದ್ದರಾಮಯ್ಯನವರು ಕೂತವ್ರೆ. ಅವರು ಇಳಿದಾಗ, ಆ ಚೇರ್ ಬಿಟ್ಟು ಎದ್ದು ಬಂದಾಗ ನಾವು ಅದ್ರ ಬಗ್ಗೆ ಮಾತಾಡೋಣ. ಅಷ್ಟಕ್ಕೂ ಕಾಂಗ್ರೆಸ್ನಲ್ಲಿ ಅವರು ಬಹಳ ಅರ್ಥಗರ್ಭಿತವಾದ ಮಾತನ್ನ ಹೇಳಿರುವಂಥದ್ದು ಕೆಎಚ್ ಮುನಿಯಪ್ಪ. ಕಾಂಗ್ರೆಸ್ನಲ್ಲಿ CMನ ಯಾರಾಗಬೇಕು, ಯಾರು ಕೂಡಬೇಕು, ಯಾರು ಹೇಳ್ಬೇಕು ಅನ್ನುವಂಥದ್ದು ಉಟ್ಟು ಬೈಟ್ ಮಾಡಿಸೋ ಕೆಲಸ ಹೈಕಮಾಂಡ್ದು ಅಂತ ಹೇಳಿದರು. ಸೋನಿಯಾ ಗಾಂಧಿ ಮೇಡಮ್ ಇದಾರಲ್ಲ ಅವರು, ಮತ್ತೆ ರಾಹುಲ್ ಗಾಂಧಿ ಸಾಹೇಬ್ರು ಇದಾರಲ್ಲ ಅವರು ಅದನ್ನ ಡಿಸೈಡ್ ಮಾಡ್ತಾರೆ ಅಂತ ಮಾರ್ಮಿಕವಾಗಿ ಕೆಎಚ್ ಮುನಿಯಪ್ಪ ಅವರು ಉತ್ತರವನ್ನ ಕೊಟ್ಟಿರುವಂತಹದ್ದು. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಏನೇ ಡೆವಲಪ್ಮೆಂಟ್ಗಳಾದರೂ ಅರಚಾಡಿ ಕಿರುಚಾಡಿ ಪರಚಾಡಿ ಏನಾರ ಮಾಡಿದ್ರು ಕೂಡ ಫೈನಲಿ ನಿರ್ಧಾರ ತಗೊಳ್ಬೇಕಾಗಿದ್ದು ಹೈಕಮಾಂಡ್. ಆ ವಿಚಾರವನ್ನ ಮಾಧ್ಯಮದವರ ಮುಂದೆ ಇವತ್ತು ಕೆಎಚ್ ಮುನಿಯಪ್ಪನವರು ಮಾತನಾಡಿರುವಂತಹದ್ದು. ನಾನು ಯಾವ ಹೇಳಿಕೆಗಳನ್ನು ಕೊಡೋದಿಲ್ಲ, ಇದು ಆ ಸಂದರ್ಭ ಅಲ್ಲ, ನೀವಿಂಥ ಪ್ರಶ್ನೆಗಳನ್ನು ಕೇಳ್ತೀರಿ ಅಂತಲೇ ನಾನು ನಿಮ್ಮ ಮುಂದೆ ಬರಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹಿರಿಯ ಶಾಸಕ ಕೆಎಚ್ ಮುನಿಯಪ್ಪನವರು. ಕಾಂಗ್ರೆಸ್ನ ಡೆವಲಪ್ಮೆಂಟ್ಗಳು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದರು ದೆಹಲಿಯಲ್ಲಿ, ಮತ್ತು ಇತ್ತ CM DCM ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿರುವಂಥದ್ದು. 10 ಡೆವಲಪ್ಮೆಂಟ್ಗಳು ಕಾಂಗ್ರೆಸ್ನ
ಆಂತರಿಕ ವಲಯದಲ್ಲಿ ನಡೀತಾ ಇರುವಂತಹದ್ದು. ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಒಬ್ಬೊಬ್ಬರೇ ಶಾಸಕರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. CM ಬಣ ವರ್ಸಸ್ DCM ಬಣ. ಇದೆಲ್ಲದರ ಮಧ್ಯೆ ಅಂತರ ಕಾಯ್ದುಕೊಂಡ KH ಮುನಿಯಪ್ಪ.